ಪ್ರೈಮ್ ಮಿನಿಸ್ಟ್ರಿಂದ ಕೆಳಗಿಳಿದಾಗ ಒಂದು ಮಾತು ಹೇಳಿದರು, ರೈಸ್ ಫ್ರಮ್ ದ ಡಸ್ಟ್ ಅಂತೇಳಿ. ಕಾಂಗ್ರೆಸ್ ಅವರು ಅವ್ರನ್ನ ಕೆಳಗಿಳಿಸಿದಾಗ ಒಂದು ಮಾತು ಹೇಳಿದರು, ಧೂಳಿನಿಂದ ಎದ್ದು ಬರ್ತೇನೆ ಮತ್ತೆ ಅಂತ. ಅದೇ ರೀತಿ 2018ರಲ್ಲಿ 19ರಲ್ಲಿ ನಮ್ಮನ್ನೇನೋ ಹೀನಾಯವಾಗಿ ಸೋಲಿಸಿದ್ರು ಇದೇ ಕಾಂಗ್ರೆಸ್ಸು ಮತ್ತು ಕರ್ನಾಟಕ ಜನತೆ. ಅವತ್ತು ನಾವು ಜ್ಞಾಪಿಸ್ಕೊತಾ ಇದ್ವಿ, ಮತ್ತೆ ನಾವು ಒಪ್ಪಿಟ್ಟು ಹೇಳ್ತೀವಿ ಅನ್ನೋ ಆಶಾಭಾವನೆ ನಮಗಿತ್ತು. ಅದೇ ರೀತಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್, BJP ಮತ್ತು JDS ಎರಡೂ ಸೇರಿ ಇವತ್ತು ನಾವು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೇವೆ. ಕಾರಣ ಏನು ಅಂತಂದರೆ ಕರ್ನಾಟಕದ ಜನತೆ ಮತ್ತು ನಮ್ಮ JDS ಪಕ್ಷದ ಎಲ್ಲ ಕಾರ್ಯಕರ್ತರ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಕೇಂದ್ರದಲ್ಲಿ ರಾಷ್ಟ್ರೀಯ ನಾಯಕರಾಗಿ ಕುಮಾರಸ್ವಾಮಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ. ಕೇಂದ್ರದ ಮಂತ್ರಿಯಾಗಿ NDA ಪಾರ್ಟ್ನರ್ ಆಗಿ ಅದ್ಭುತವಾಗಿ ಅವರ ಏನು NDA ಪಾರ್ಟ್ನರ್ಗಳಿಗೆ ಗೌರವ ಕೊಟ್ಟಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಗೌರವವನ್ನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಪಕ್ಷದ ಇವತ್ತಿನ ಸ್ಥಿತಿಗೆ ಏನು ಒಂದು ವರ್ಷದಿಂದ ನಾವು ನಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಕಳೆನೇ ಹೋಗ್ಬಿಟ್ಟಿತ್ತು, ಆ ಕಳೆಯನ್ನು ತಂದುಕೊಟ್ಟಂಥ ಕೀರ್ತಿ ಮಾನ್ಯ ಕುಮಾರಸ್ವಾಮಿ ಅವರಿಗಿದೆ ಮತ್ತು ನಮ್ಮ JDS ಕಾರ್ಯಕರ್ತರಿಗಿದೆ. ಪ್ರಪ್ರಥಮವಾಗಿ ಪಾರ್ಟಿ ಆಫೀಸಿಗೆ ಬಂದಂಥ ಕೇಂದ್ರ ಮಂತ್ರಿಯಾದಂಥ ಕುಮಾರಸ್ವಾಮಿಯವರು ಭಾಷಣದಲ್ಲೂ ಅದನ್ನೇ ಹೇಳಿದ್ರು, ಇದೆಲ್ಲ ಗೆಲುವು, ಇದೆಲ್ಲ ಅಧಿಕಾರ ನನ್ನ ಕಾರ್ಯಕರ್ತರಿಗೆ ಸೇರಬೇಕು, ನನ್ನ ಕರ್ನಾಟಕದ ಜನತೆಗೆ ಸೇರಬೇಕು ಅಂದರು. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಮತ್ತು ಪಕ್ಷದ ಕಾರ್ಯಕರ್ತರಿಗೂ ಇನ್ನು ಮುಂದೆ ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾರೆ. ಶಕ್ತಿಯಾಗಿ ಹೊರಹೊಮ್ಮಿಸ್ತೀನಿ, ಎಲ್ರಿಗೂ ಶಕ್ತಿ ತುಂಬ್ತೀನಿ ಅಂತ ಹೇಳಿದರೆ ಅದು ಖುಷಿ ಕೊಡೋಂಥ ವಿಚಾರ. ಕರ್ನಾಟಕದಲ್ಲಿ ಮತ್ತೆ JDS ಪುಟಿದೇಳುತ್ತೆ, ಬೆಳೆಯುತ್ತೆ, ಬೆಳೆಸ್ತೀವಿ. ಸರ್, ಹಾಗೆ ಕಾಂಗ್ರೆಸ್ ಜೊತೆ ತಾವು ಅಲಯನ್ಸ್ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ JDS ನೆಲೆ ನಿಲ್ಲದೇ ಇಲ್ವೇನೋ, ಬರೋದೇ ಇಲ್ವೇನೋ ಅನ್ನೋ ಒಂದು ವಾತಾವರಣ ಇತ್ತು. ಆದರೆ ಈಗ ಮತ್ತೆ ಕೇಂದ್ರದಲ್ಲಿ ಇಂಥ ಬದಲಾದ ರಾಜಕೀಯ ಸನ್ನಿವೇಶದಲ್ಲೂ ಕೂಡ ಕುಮಾರಣ್ಣವ್ರ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಮತ್ತೆ ರಾಜ್ಯದಲ್ಲಿ JDS ಪಕ್ಷ ಸದೃಢ ಆಗುತ್ತೆ, ಮತ್ತೆ ಯಥಾಸ್ಥಿತಿ ಮೊದಲಿನ ಒಂದು ಹಂತಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಇಲ್ಲ, ಒಂದು ತಿಳ್ಕೊಳ್ಳಿ, 1978ರಿಂದ ಇಲ್ಲಿವರೆಗೂ ದೇವೇಗೌಡರನ್ನ ಮತ್ತು ದೇವೇಗೌಡರ ಪಕ್ಷನ ಮುಗಿಸಿದ್ದೇ ಕಾಂಗ್ರೆಸ್ಸು. ಅತಿ ಹೆಚ್ಚು ಕಾಂಗ್ರೆಸ್ ದೇವೇಗೌಡರನ್ನ ಇಳಿಸಿದ್ದ್ಯಾರು? ಪ್ರಧಾನಮಂತ್ರಿಯಿಂದ ಕಾಂಗ್ರೆಸ್. ಸೋತು ಸುಣ್ಣಾಗಿರ್ತಾರೆ. 2014ರಲ್ಲಿ ಅಲ್ಲ 2099ರಲ್ಲಿ SM ಕೃಷ್ಣವ್ರು ಚೀಫ್ ಮಿನಿಸ್ಟರ್ ಆಗಿ 140 ಗೆದ್ದಿರ್ತಾರೆ. ಸೋತು 65ಗೆ ಬರ್ತಾರೆ, ನಾವು 59 ಗೆದ್ದಿರ್ತೀವಿ. ಮತ್ತೆ ಅವ್ರಿಗೆ ಅಧಿಕಾರ ಕೊಡ್ತೀವಿ, ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡ್ತೀವಿ. ನಮ್ಮ ಪಾರ್ಟಿ ನೋಡಿತಾರೆ, ಸಿದ್ದರಾಮಯ್ಯನವ್ರನ್ನ, MP ಪ್ರಕಾಶ್ ಅವ್ರನ್ನ, ಸುಮಾರು 58 MLAಗಳಲ್ಲಿ 30-35 MLAಗಳನ್ನ ಕರ್ಕೊಂಡು ಹೋಗ್ತಾರೆ. ಆದರೂ ಕಾಂಗ್ರೆಸ್ಸು ನಮ್ಮನ್ನು ಮುಳುಗ್ಸೋಕ್ಕಾಗಿಲ್ಲ, ಉಳಿಸೋಕ್ಕಾಗಿಲ್ಲ. ಆದರೆ ನಾವು ಮತ್ತೆ ಚಿಟಿದೆದ್ದು ಮತ್ತೆ ಗೆದ್ದು ಬಂದಾಗ 37 ಸಿದ್ದರಾಮಯ್ಯನವರು 120 ಗೆದ್ದು 79ಕ್ಕೆ ಬಂದು ಹೀನಾಯವಾಗಿ ಸೋತಿರ್ತಾರೆ. ನಮ್ಮ ಮನೆ ಬಾಗಿಲಿಗೆ ಬಂದು ಅಧಿಕಾರ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಮತ್ತು ಅದು ಒಂದೇ ವರ್ಷದಲ್ಲಿ ಮತ್ತೆ ಕಾಲೆಳಿತಾರೆ. ಅತಿ ಹೆಚ್ಚು ಕಾಲೆಳೆಯೋದು ಪ್ರಾದೇಶಿಕ ಪಕ್ಷವನ್ನು ಅತಿ ಹೆಚ್ಚು JDSನ ಮುಗಿಸಿರೋ ಕೀರ್ತಿ ಯಾರಿಗಾದರೂ ಇದ್ದರೆ ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಪಾರ್ಟಿ ತನ್ನ ಪಾರ್ಟಿಯನ್ನು ಸ್ವಂತ ಕಟ್ಕೊಳ್ಳೋಕ್ಕಾಗದೆ JDSಲ್ಲಿರ್ತಕ್ಕಂಥ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಪಕ್ಷ ಕಟ್ಕೊಂಡು ಇವತ್ತು ನಾವು ಕಾಂಗ್ರೆಸ್ ಅಂತಾರೆ. ಅದು ನಿಜವಾದ ಕಾಂಗ್ರೆಸ್ ಅಲ್ಲ, ಅದು ನಿಜವಾದ JDS. ಅದು JDSನ ನಾಯಕರು ತುಂಬೋಗಿರ್ತಕ್ಕಂಥ ಪಾರ್ಟಿ, ಅದು ಕಾಂಗ್ರೆಸ್ ನೇಮಲ್ಲಿರ್ತಕ್ಕಂಥ ಪಾರ್ಟಿ ಅಲ್ಲ. ಹಾಗಾಗಿ ಇನ್ನೆಷ್ಟು ಸಲ ನೀವು JDSನ ತುಳಿತೀರೋ, ಎಷ್ಟು ಜನ ಸೋಲಿಸ್ತೀರೋ, ಆದರೆ ಪದೇ ಪದೇ ಕರ್ನಾಟಕದ ಜನ JDSನ ಕಾರ್ಯಕರ್ತರು ಮತ್ತೆ JDSನ ನಿಲ್ಲಿಸ್ತಾರೆ, ದೇವೇಗೌಡರನ್ನ ನಿಲ್ಲಿಸ್ತಾರೆ, ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸ್ತಾರೆ. ಇದು ಈ ಪಕ್ಷದ ಕಾರ್ಯಕರ್ತರ ಶಕ್ತಿ, ಈ ಪಕ್ಷದ ಈ ರಾಜ್ಯದ ಜನತೆಯ ಶಕ್ತಿ. ಯಾಕೆ ಅಂತಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಮತ್ತು ಈ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಕೆಲಸ ಇನ್ಯಾರೂ ಮಾಡಿಲ್ಲ. ಭಾಳ ವರ್ಷಗಳಿಂದ ಹೇಳ್ತಾರೆ, JDS ಜನತಾದಳ ಒಂದು ಫ್ಯಾಕ್ಟ್ರಿ ಇದ್ದಂಗೆ, ಇಲ್ಲಿ ಬೆಳೆಸಿದವ್ರನ್ನೆಲ್ಲ ತೊಗೊಂಡೋಗಿ ಪಕ್ಷ ಕಟ್ಕೊಂತಾರೆ ಅಂತ. ಅದು ಮತ್ತೆ ಆಗ್ತಾಯಿದೆ. ಇನ್ನು ಮುಂದೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಓವರ್ಫಾಲ್ ಆಗಿದೆ. JDSನ ಕುಮಾರಸ್ವಾಮಿ ಅವರು ಕಟ್ತೀನಿ ಅಂತ ಹೇಳಿ, ಶಕ್ತಿ ತುಂಬ್ತೀನಿ ಅಂತ ಹೇಳಿದ್ದಾರೆ. ಆ ಪ್ರಕಾರ JDS ಮತ್ತೆ ಬೆಳೆಯುತ್ತೆ, ಮತ್ತೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸರ್, BJP ಜೊತೆ ಈ ಹಿಂದೆ 2020 ಸರ್ಕಾರ ಕೂಡ ರಚನೆ ತಾವು ಮಾಡಿದ್ರಿ. ಆಮೇಲೆ ಬದಲಾದ ರಾಜಕೀಯದಲ್ಲಿ ಸ್ವಲ್ಪ BJPಗೂ JDSಗೂ ಅಂತರ ಇತ್ತು. ಮತ್ತೆ ಈಗ MP ಚುನಾವಣೆ ಸಂದರ್ಭದಲ್ಲಿ ತಾವು ಅಲಯನ್ಸ್ ಮಾಡ್ಕೊಂಡ್ರಿ, ಸಕ್ಸಸ್ಫುಲ್ ಕೂಡ ಆಗಿದ್ದೀರಾ. ಕುಮಾರಣ್ಣ ಕೇಂದ್ರದಲ್ಲಿ ಕೂಡ ಮಂತ್ರಿ ಆಗಿದ್ದಾರೆ. ಬಟ್ ಮುಂದಿನ ನಡೆ JDS ಸ್ಥಳೀಯ ಚುನಾವಣೆಗಳ ಮಟ್ಟದಲ್ಲಿ ಹೇಗಿರುತ್ತೆ? ಒಂದು ತಿಳ್ಕೊಳ್ಳಿ, 2006ರಲ್ಲೂ ಕೂಡ ನಾವೇನು ಅಲಯನ್ಸ್ ಮಾಡಿದ್ವಿ ಇಸ್ ಎ ನ್ಯಾಚುರಲ್ ಅಲಯನ್ಸ್. ಈಗ ನಾವು BJP ಜೊತೆ ಮಾಡಿರೋದು ಕೂಡ ನ್ಯಾಚುರಲ್ ಅಲಯನ್ಸ್. ಯಾಕೆ ಅಂತಂದರೆ BJP ಮತ್ತು JDS ಎರಡು ಕಾಂಗ್ರೆಸ್ನ ವಿರುದ್ಧವಾಗಿ ಹುಟ್ಟಿದಂಥ ಪಕ್ಷಗಳು, ಕಾಂಗ್ರೆಸ್ ವಿರುದ್ಧವಾಗಿ ಕಟ್ಟಿದಂಥ ಪಕ್ಷಗಳು. ಹಾಗಾಗಿ ಕಾರ್ಯಕರ್ತರ ಮನಸ್ಥಿತಿನೂ ಕೂಡ ಕಾಂಗ್ರೆಸ್ ವಿರುದ್ಧನೇ ಇರ್ತದೆ, ಕಾರ್ಯಕರ್ತರ ಮತದಾರರ ಮನಸ್ಥಿತಿನೂ ಕೂಡ ಕಾಂಗ್ರೆಸ್ ವಿರುದ್ಧನೇ ಇರ್ತದೆ. ಹಾಗಾಗಿ ಈ ಸಲ 2006ರಲ್ಲಾದಂಥ ಸಕ್ಸಸ್ಸು ಈಗ ಮತ್ತೆ ಸಕ್ಸಸ್ ಆಗಿದೆ. ಮೋದಿಯವರು ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡು ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ನಂಬಿದ್ದಾರೆ.
ಕರ್ನಾಟಕದ ಜನತೆನೂ ಕೂಡ ನಂಬಿ ಇವತ್ತು ಕೈ ಹಿಡಿದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ZPTP ಚುನಾವಣೆ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಗೆಲ್ತೀವಿ. ಈ ಕಾಂಗ್ರೆಸ್ಸನ್ನು ಕರ್ನಾಟಕದಿಂದ ಅಧಿಕಾರದಿಂದ ಮುಕ್ತ ಮಾಡುವಂಥ ಕೆಲಸ ಖಂಡಿತ ಆಗ್ತದೆ.